ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಒಂದು ಈಸಿ ನ್ಯಾಚುರಲ್ ಡ್ರಿಂಕನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗ ತುಂಬ ಜನ ಅಲ್ಲಿ ಇಲ್ಲಿ ಓದುವಂಥದ್ದು ನೋಡುವಂಥದ್ದು ಅಂತ ಹೇಳಿದೆ ಇಮ್ಯುನಿಟಿ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಏನು ಮಾಡಬಹುದು ನಾವು ಈಸಿಯಾಗಿ ಅಂತ ಹೇಳಿ. ಈ ರೋಗ ನಿರೋಧಕ ಶಕ್ತಿ ಅನ್ನೋದು ಒಂದೇ ದಿನದಲ್ಲಿ ಬಂದು ಬಿಡಲ್ಲ ಅಲ್ವಾ. ನಾವು ಪ್ರತಿದಿನ ನಮ್ಮ ಆಹಾರದಲ್ಲಿ ಏನಾದರೂ ಯೂಸ್ ಮಾಡ್ತಾ ಚೇಂಜಸ್ ಮಾಡ್ಕೊಳ್ತಾ ಇರಬೇಕು. ಹಾಗೆ ನಾವು ಪ್ರತಿನಿತ್ಯ ಮಾಡುವಂತಹ ರೂಢಿಗಳನ್ನು ಅಭ್ಯಾಸಗಳನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇದೆಲ್ಲದರಿಂದ ಕೂಡ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಬೇಕಾದಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೆ, ನಮ್ಮ ಆಹಾರದಲ್ಲಿ ನಾವು ಚೇಂಜ್ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹ ಒಂದು ಇಮ್ಯುನಿಟಿ ಬೂಸ್ಟರ್ ಒಂದು ಕಷಾಯವನ್ನು ಹೇಳ್ತಾ ಇದ್ದೀನಿ. ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಹೇಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕರೆಕ್ಟಾಗಿ ಇದ್ದಾಗ ಅಥವಾ ಸಾಕಷ್ಟು ಇದ್ದಾಗ ನಾವು ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಗಳಿಂದ ಪಾರಾಗಬಹುದು. ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ಗಳು ಆದರೂ ಕೂಡ ರಿಸ್ಕ್ ಅಷ್ಟೊಂದು ಇರೋದಿಲ್ಲ, ಯಾಕಂದರೆ ನಮಗೆ ತಡ್ಕೊಳ್ಳುವಂತಹ ಶಕ್ತಿ ಇರುತ್ತೆ. ಸೊ ರೋಗ ನಿರೋಧಕ ಶಕ್ತಿ ಯಾವುದೋ ಒಂದು ದಿನದಲ್ಲಿ ಬಂದುಬಿಡಲ್ಲ, ಅಥವಾ ಯಾವುದೋ ಒಂದು ಮೆಡಿಸಿನ್ ತೊಗೊಂಡಾಕ್ಷಣ ಬರಲ್ಲ. ಅದಕ್ಕೆ ನಾವು ಪ್ರತಿದಿನ ಫುಡ್ಡಲ್ಲಿ ಚೇಂಜಸ್ ಮಾಡ್ಕೊಳ್ತಾ ಇರಬೇಕಾಗತ್ತೆ, ಬೇರೆ ಬೇರೆ ರೀತಿಯ ಫುಡ್ಡೆಲ್ಲ ತಿನ್ನೋದ್ರಿಂದ. ಇವತ್ತು ನಾನು ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಬೆಲ್ಲನ ಯೂಸ್ ಮಾಡಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ನಾವು ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಬನ್ನಿ ಈಗ ನೋಡ್ಕೊಂಬರೋಣ ಏನು ಮಾಡೋದು ಅಂತ. ಫಸ್ಟಿಗೆ ನಾನು 3 ಲೋಟ ಆಗುವಷ್ಟು ನೀರನ್ನು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ 3 ಲೋಟ ಆಗುವಷ್ಟು ನೀರನ್ನು, ಇದು 1 ಲೋಟ ಅಂತ ಹೇಳಿದರೆ 150 to 200 ml. ಸೊ 3 ಲೋಟ ಆಗುವಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಫಸ್ಟಿಗೆ. ಈಗ ಒಂದು 4 ರಿಂದ 5 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಳ್ತೀನಿ. ಬೆಳ್ಳುಳ್ಳಿ ನಮಗೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು. ನಾವು ಅಡುಗೆಲೆಲ್ಲ ಬಳಸ್ತಾ ಇರಬೇಕು ಆವಾಗ. ಸೊ ಬೆಳ್ಳುಳ್ಳಿನ ಬಳಸ್ತಾ ಇದ್ದಷ್ಟು ನಮ್ಮ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ 1 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ, ಅದನ್ನು ಕೂಡ ಜಜ್ಜಿ ಇಟ್ಕೊಳ್ತೀನಿ. ಶುಂಠಿನೂ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದ್ರ ಜೊತೆಗೆ ನಮ್ಮ ಕೆಮ್ಮು ಕಫ ಎಲ್ಲ ಕರಗೋಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಜೀರ್ಣದ ಸಮಸ್ಯೆ ಎಲ್ಲ ಇದ್ದರೆ ಕಡಿಮೆ ಮಾಡುತ್ತೆ, ತಲೆನೋವು ಕಡಿಮೆ ಮಾಡುತ್ತೆ. ಸೊ ಟೋಟಲಿ ಶುಂಠಿ ನಮಗೆ ಏನು ನಮ್ಮ ಎಲ್ಲ ಅಂಗಗಳ ಆರೋಗ್ಯಕ್ಕೆ ಶುಂಠಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಶುಂಠಿನೂ ಕೂಡ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು, 1 ಇಂಚ್ ಆಗುವಷ್ಟು ಶುಂಠಿ. ಈಗ ಈ ನೀರು ಸ್ವಲ್ಪ ಬಿಸಿ ಆಗಿದೆ, ಇದಕ್ಕೆ ನಾನು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಫಸ್ಟಿಗೆ. ಹಾಗೆ 1 ಇಂಚ್ ಆಗುವಷ್ಟು ಜಜ್ಜಿ ಇಟ್ಕೊಂಡಿರೋ ಶುಂಠಿ, ಹಾಗೆ ಇದಕ್ಕೆ 4 ರಿಂದ 5 ಟೀ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಕೂಡ ಹಾಗೆ ನಮಗೆ ಸ್ವೀಟ್ ಕೆಲವರಿಗೆ ತಿನ್ನಬಾರ್ದು ಅಂತ ಇರುತ್ತೆ, ಆದರೆ ಈ ಬೆಲ್ಲ ತಿಂದರೆ ತುಂಬಾ ಒಳ್ಳೆಯದು. ಮಕ್ಕಳಿಗಾದರೂ ಹಾಗೆ ಬೆಲ್ಲನ ಕೊಡಿ ಅಂತಲೇ ಹೇಳ್ತಾರೆ ಡಾಕ್ಟರ್ಸ್ ಕೂಡ. ಯಾಕಂತ ಹೇಳಿದರೆ ಇದರಲ್ಲಿ ಅಯನ್ ಕಂಟೆಂಟ್ ಕೂಡ ಇರುತ್ತೆ, ಹಾಗೆ ನಮ್ಮ ದೇಹಕ್ಕೆ ಹೆಲ್ಪ್ ಆಗುವಂತಹ ಬೇರೆ ಬೇರೆ ರೀತಿಯ ಪೋಷಕಾಂಶಗಳೆಲ್ಲ ಇರುತ್ತೆ. ಸೊ ಸಕ್ಕರೆ ಯೂಸ್ ಮಾಡೋ ಬದಲಾಗಿ ನಾವು ಬೆಲ್ಲನ ಎಲ್ಲ ಕಡೆ ಯೂಸ್ ಮಾಡಿದರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ದೇಹಕ್ಕೆ. ಸೊ ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು. ಈಗ 3 ಲೋಟ ಆಗುವಷ್ಟು ನೀರಿದೆಯಲ್ಲ, ಇದು ಅರ್ಧಕ್ಕೆ ಬರಬೇಕು, ಅಂದರೆ 1.5 ಲೋಟ ಆಗುವಷ್ಟು ಆಗಬೇಕು. ಅಷ್ಟು ತನಕ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಬರುವಷ್ಟೊತ್ತು ದೊಡ್ಡ ಫ್ಲೇಮಲ್ಲಿಟ್ಟು, ಹೈ ಫ್ಲೇಮಲ್ಲಿಟ್ಟು ಆಮೇಲೆ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು ಇದನ್ನು. ಇದೀಗ ಸರಿಯಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನು ಈಗ ಸಣ್ಣ ಉರಿಯಲ್ಲಿ ಇಡ್ತೀನಿ. ಸಣ್ಣ ಉರಿಯಲ್ಲಿಟ್ಟು ಅದು ಅರ್ಧಕ್ಕೆ ಬರಬೇಕು, 1.5 ಲೋಟ ಆಗುವಷ್ಟು ಆಗಬೇಕು, ಅಷ್ಟೊತ್ತು ಕುದಿಸ್ಬೇಕು. ಇದೀಗ ಕುದ್ದು ಅರ್ಧಕ್ಕೆ ಬಂದಿದೆ. ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ಒಂದು 15 ನಿಮಿಷ ಹಾಗೆ ಬಿಡಬೇಕು, ಅದು ಕರೆಕ್ಟಾಗಿ ಸೆಟ್ ಆಗೋಕ್ಕೆ. 15 ನಿಮಿಷ ಮುಚ್ಚಿ ಇಟ್ಟಾಗ ಅದು ಕರೆಕ್ಟಾಗಿ ಸೆಟ್ ಆಗಿರುತ್ತೆ. ಅದನ್ನು ಸೋಸಿ ಕುಡಿಬಹುದು ನಾವು. ಬೆಲ್ಲ, ಶುಂಠಿ ಹಾಗೆ ಬೆಳ್ಳುಳ್ಳಿ ಎಲ್ಲವೂ ಹಾಕಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು. ಇದನ್ನು ವಾರದಲ್ಲಿ 1 ಅಥವಾ 2 ಸಾರಿ ಈ ಥರ ಮಾಡಿ ಕುಡಿತಾ ಇದ್ದರೆ, 1 ಗ್ಲಾಸ್ ಆಗುವಷ್ಟು ಕುಡಿತಾ ಇದ್ದರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ರೀತಿ ನಾವು ಆದಷ್ಟು ಶುಂಠಿ, ಬೆಳ್ಳುಳ್ಳಿ, ಬೆಲ್ಲ ಎಲ್ಲವನ್ನು ಕೂಡ ನಮ್ಮ ದಿನನಿತ್ಯದ ಅಡುಗೆಯಲ್ಲಿ ಬಳಸ್ತಾ ಇರಬೇಕು.
ಆ ಥರ ಇದ್ದಾಗ ಕೂಡ ನಮ್ಮ ರೋಗನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಾವು ಬೇರೆ ಬೇರೆ ರೀಸನಿಂದ ಬೇರೆ ಬೇರೆ ಕಾಯಿಲೆ ಬರೋದು, ಅಥವಾ ಇನ್ ಕೇಸ್ ಕಾಯಿಲೆ ಬಂದರೆ ಕೂಡ ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಮ ದೇಹದಲ್ಲೇ ಇರುತ್ತೆ. ಹಾಗಾಗಿ ನಾವೇನು ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಲ್ಲ. ನೋಡಿದ್ರಲ್ಲ, ರೋಗ ನಿರೋಧಕ ಶಕ್ತಿ ಒಂದಿದ್ರೆ ನಾವು ಏನಾದರೂ ಜಯಿಸ್ಬೋದು ಅಂತ ಅನಿಸುತ್ತೆ ಕೆಲವೊಮ್ಮೆ. ಸೊ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ಕಷಾಯ ನಿಮಗೆ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇದೇ ತರಹ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.